ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಸಿಂಪಲ್ ಆಗಿರ್ತಕ್ಕಂಥ ಶಾವಿಗೆ ಬಾತ್ ಮಾಡೋಣ ಬನ್ನಿ. ಶಾವಿಗೆ ಬಾತಿಗೆ ಯಾವೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ. ಶಾವಿಗೆ, ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಈರುಳ್ಳಿ, ಪುದೀನ. ಈಗ ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ಶಾವಿಗೆಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಪುದೀನ ಹಾಕಬೇಕು. ನಂತರ ಈರುಳ್ಳಿ ಹಾಕಬೇಕು, ಬೀನ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟು ಹಾಕ್ಕೊಳ್ಳೋಣ, ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇವಾಗ ಟೊಮೊಟೊ ಹಾಕೋಣ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ವೀಕ್ಷಕರೇ, ಇದು ತುಂಬ ಬೇಗನೆ ಆಗುತ್ತೆ. ನಂತರ ನೀರು ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದ ನಂತರ ಶಾವಿಗೆ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಕಲಿಸ್ಬೇಕು. ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ನಮಗೆ ಅನುಕೂಲ ಆಗುತ್ತೆ. ನಂತರ ಮ್ಯಾಗಿ ಮಸಾಲ ಹಾಕಬೇಕು, ತುಂಬ ಟೇಸ್ಟ್ ಇರುತ್ತೆ. ಮ್ಯಾಗಿ ಮಸಾಲ ಹಾಕಿದ್ರೆ ಅದಕ್ಕೆ ಬೇರೆ ಫ್ಲೇವರೇ ಸಿಕ್ಕುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ ವೀಕ್ಷಕರೇ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಉದುರುದ್ರಾಗಿ ಚೆನ್ನಾಗಾಗುತ್ತೆ. ನೀರು ಜಾಸ್ತಿ ಹಾಕ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಮಾಡಿ ಚಟ್ನಿ ಜೊತೆಗಾದರೂ ತಿನ್ನಿ, ಇಲ್ಲ ಮೊಸರು ಜೊತೆಗೆ, ಇಲ್ಲ ಉಪ್ಪಿನಕಾಯಿ ಜೊತೆಗಾದರೂ ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬರೀ ಇದೇ ಥರ ತಿಂತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.